ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಜೋಳದ ಹಿಟ್ಟಿನ ಕೊತ್ತಂಬರಿ ತಾಳಿಪಟ್ಟು ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ಮೊದಲೇದಾಗಿ ನಾನಿಲ್ಲಿ ಒಂದು ಕೊತ್ತಂಬರಿ ಸೂಡನ್ನ ತೊಗೊಂಡಿದ್ದೀನಿ ರೀ. ಅದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಬಿಟ್ಟು ಅದನ್ನು ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಪೂರ್ತಿ ಸಣ್ಣ ಕಟ್ ಮಾಡಿದ್ರಂದ್ರೆ ಒಂದು ಕಪ್ ಅಳತಿ ಬರ್ಬೇಕು ನೋಡಿರಿ. ಅಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಪೂರ್ತಿ ಸಣ್ಣಗೆ ನಾನು ಕಟ್ ಮಾಡ್ಕೊಳತ್ತೀನಿ. ಈ ರೀತಿ ಕೊತ್ತಂಬರಿ ಸೊಪ್ಪಿನ ತಾಳಿಪಟ್ಟು ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ, ರುಚಿನೂ ಕೂಡ ಭಾಳ ಚಲೋ ಇರುತ್ತೆ. ಹಂಗೆ ನಾನಿಲ್ಲಿ ಒಂದು ದೊಡ್ಡ ಪರಾತನ್ನು ತೊಗೊಂಡಿದ್ದೀನಿ ರೀ. ಆ ಪರಾತ್ ಒಳಗೆ ನಾನು ಈ ಕೊತ್ತಂಬರಿ ಸೊಪ್ಪು ಹಂಗೆ ಒಂದು 2 ಉಳ್ಳಾಗಡ್ಡಿ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೊಳ್ಳಾಕತ್ತೀನಿ. ಹಂಗೆ ಒಂದು ಟೊಮೆಟೊ ಹಾಕೊಳ್ಳತ್ತೀನಿ ಸಣ್ಣ ಕಟ್ ಮಾಡಿದ್ದು. ಹಂಗೆ ನಾನಿಲ್ಲಿ ಒಂದು ಕಪ್ನಷ್ಟು ನಾನು ಕ್ಯಾರೆಟ್ ತುರಿದು ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ಳಾಕತ್ತೀನಿ. ಇದನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ನೀವೇನಾದರೂ ಕ್ಯಾರೆಟ್ ಬೇಡ ಅನ್ನೋರಾಗಿದ್ದರೆ ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಹಂಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ನಾನು ಬಿಳಿ ಎಳ್ಳನ್ನು ಹಾಕೊಳ್ಳಾಕತ್ತೀನಿ. ಇವಾಗ ನಾನು ಖಾರಕ್ಕೆ ಒಂದು 10ರಿಂದ 12 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ 1-2 ಗಡ್ಡಿ ಬೆಳ್ಳುಳ್ಳಿನ ಸುಲಿದು ಬಿಟ್ಟು ಇಟ್ಕೊಂಡಿನಿ. ಇದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಾಕತ್ತೀನಿ. ಇದಕ್ಕೆ ನಾನು 1 ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ನಾನು 1 ಚಮಚದಷ್ಟು ನಾನು ಅಜ್ವಾನನ್ನು ಸ್ವಲ್ಪ ತಿಕ್ಕೊಂಡು ಕ್ಯಾರ ಹಾಕ್ಕೊಳ್ಳಾಕತ್ತೀನಿ ರೀ. ಈ ರೀತಿ ಅಜ್ವಾನನ ತಿಕ್ಕಿ ಹಾಕ್ಕೊಳ್ರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನಾನು ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಈ ರೀತಿ ಸ್ವಲ್ಪ ಸಣ್ಣ ಮಾಡ್ಕೊಂಬಿಡೋಣಂತ. ಇದಕ್ಕೆ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಇದಕ್ಕೆ ನೀವು ಹಂಗೆ ರುಬ್ಬಿಟ್ಕೋಬೋದು. ಇದಕ್ಕೆ ನಾವೇನು ಮಾಡತ್ತೀನಂದ್ರೆ ಇವೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿರಿ, ಉಳ್ಳಾಗಡ್ಡಿ ಇವನ್ನೆಲ್ಲ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಈ ಹಸಿ ಖಾರನ ಹಾಕ್ಕೊಳ್ಳಾಕತ್ತೀನಿ. ಈ ಹಸಿ ಖಾರ ಹಾಕ್ಕೊಂಡು ಕ್ಯಾರ ನಾನು ಇದಕ್ಕೆ ನಾನು 1.5 ಕಪ್ನಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಈ ಕಪ್ ಅಳತೆಯಿಂದ ನಾನು 1.5 ತೊಗೊಂಡಿದ್ದೀನಿ. ಹಂಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ತೊಗೊಳಕತ್ತೀನಿ. ಹಂಗೆ 3 ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಾಕತ್ತೀನಿ. ಕಡಲೆ ಹಿಟ್ಟನ್ನು ಮತ್ತು ಜೋಳದ ಹಿಟ್ಟು, ಗೋಧಿ ಹಿಟ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಈ ರೀತಿ ನೀವು ಹೆಲ್ತಿಯಾದ ಬ್ರೇಕ್ಫಾಸ್ಟ್ನ ಬೆಳಗಿನ ಜಾವ ಮಕ್ಕಳಿಗೆ ಬಾಕ್ಸಿಗೆ ಅದು ನಿಮಗೆ ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕತ್ತೀನಿ. ಹಂಗೆ ನಾನು 1 ಚಮಚದಷ್ಟು ಖಾರ ಪುಡಿ ಹಾಕತ್ತೀನಿ ಮತ್ತು 1 ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೆ. ಇದಕ್ಕೆ ನಾನು 1 ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡೇನಿ ರೀ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಕ್ಯಾರ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಈ ರೀತಿ ಉಳ್ಳಾಗಡ್ಡಿ ಎಲ್ಲನೂ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಒಡಿಬೇಕು. ಟೊಮಾಟೊ ಎಲ್ಲನೂ ಸ್ವಲ್ಪ ಕಿವುಚಿ ಕ್ಯಾರ ಚೆಂದಾಗ ನೀವು ಕಲಸಿಟ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು 1 ಕಪ್ನಷ್ಟು ನಾನು ನೀರು ತೊಗೊಂಡಿದ್ದೆ ನೋಡಿರಿ. ಯಾವ ಹಿಟ್ಟಲ್ಲೇ ಹಾಕಿದ್ನಲ್ಲ ಆ ಹಿಟ್ಟು ಅಳತಿದೊಳಗೆ ಅದೇ ಕಪ್ ಒಳಗೆ ನಾನು ನೀರು ತೊಗೊಂಡಿದ್ದೀನಿ. ಸೊ ಅದು 1 ಕಪ್ ನೀರು ಬರೋಬ್ಬರಿ ಇದಕ್ಕೆ ಆಯ್ತು. ಇದನ್ನು ನಾನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ನೀಟಾಗಿ ಹಿಟ್ಟನ್ನು ಕಲಸಿ ಇಟ್ಕೊಳತ್ತೀನಿ ಸಾಫ್ಟಾಗಿ ನೋಡಿರಿ. ಈ ರೀತಿ ನೀವು ಆರೋಗ್ಯಕರವಾದ ಬೆಳಗಿನ ಟಿಫಿನಿಗೆ ಮಕ್ಕಳಿಗೆ ಬಾಕ್ಸಿಗೆ ಕಟ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿ ಕೂಡ ನೀವು ಇದರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಕ್ಯಾರೆಟ್ ಹಾಕ್ಕೊಂಡಿದ್ದೀನಲ್ಲ, ಹಾಗೆ ನೀವು ಸ್ವಲ್ಪ ಸೌತೆಕಾಯಿ ಮತ್ತು ಬೇರೆದೇನಾದರೂ ಕ್ಯಾಬೇಜ್ ಅದೆಲ್ಲ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ನೋಡಿರಿ ಸಾಫ್ಟಾಗಿ ನಾನು ಹಿಟ್ಟನ್ನು ಆದ್ಕೊಂಡು ಒಂದು 5 ನಿಮಿಷ ನೆನೆಯಾಕ ಬಿಡಾಕತ್ತೀನಿ. ಈ ಕಡೆ ನಾನು ಬಟ್ಟೆ ಒಳಗೆ ತಟ್ಟಿ ಹಾಕಿದ್ರೆ ಆಯ್ತು ಅಂತಂದು ನಾನು ಬಟ್ಟೆ ತೊಗೊಂಡಿದ್ದೀನಿ. ಒಂದು ವೈಟ್ ಬಟ್ಟೆದೊಳಗೆ ನಾನು ಸ್ವಲ್ಪ ಹಸಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಹಂಚು ಗ್ಯಾಸ್ ಮೇಲೆ ಇಟ್ಟು ಕ್ಯಾರ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಇದು ನಾನು ವೈಟ್ ಬಟ್ಟೆನ ಸ್ವಲ್ಪ ಹಸಿ ಮಾಡ್ಕೊಂಡಿದ್ದೆ ನೋಡಿರಿ. ಈ ರೀತಿ ಉಳ್ಳಿ ತೊಗೊಂಡು ಕ್ಯಾರ ನೀವು ಚಪಾತಿ ಉಳ್ಳಿ ಮಾಡ್ತಿರಲ್ಲ ಆ ಸೈಜ್ ಒಳಗೆ ಉಳ್ಳಿ ತೊಗೊಂಡು ಈ ರೀತಿ ಸ್ವಲ್ಪ ಮೇಲ್ಗಡೆ ನೀರು ಹಾಕಿಬಿಟ್ಟು ನೀವು ತೆಳ್ಳಗೆ ಹರಡ್ಕೋಬೋದು. ತುಂಬ ಚೆನ್ನಾಗಿ ತೆಳ್ಳಗೆ ಬರುತ್ತೆ. ನಿಮ್ಗೆ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು. ಆದಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ತಾಳಿಪಟ್ಟು ಭಾಳ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಬಟ್ಟೆ ಮೇಲಿಂದ ತೆಗೆದ್ರೂ ಕೂಡ ಇಷ್ಟು ನೀಟಾಗಿ ಬರುತ್ತೆ. ನೀವು ಇದ್ರ ಮೇಲೆ ಬಟ್ಟೆ ಮೇಲೆ ತಟ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಹಂಚು ಕಾದೈತಿ, ಈ ಹಂಚು ಮೇಲೆ ಹಾಕಿಕೊಂಡು ಕ್ಯಾರ ನಾನು ಇದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಾಕತ್ತೀನಿ. ಈ ರೀತಿ ಆಯಿಲ್ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ನಾನು ಎರಡೂ ಸೈಡಿಂದ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಕ್ಯಾರ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ತಾಳಿಪಟ್ಟನ್ನು ಬೇಯಿಸ್ಕೊಂಡ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇವಾಗ ನೀವು ಸ್ವಲ್ಪ ಏನು ಮಾಡ್ಬೇಕಂತಂದ್ರೆ ಅದನ್ನು ನೀಟಾಗಿ ಫಸ್ಟ್ ಒಂದು ಕಡೆ ಬೆಂದೈತಿ ಅಂದಾಗ ಮಾತ್ರ ಹೊಳಿಸಾಕ್ರಿ. ಅಂದರೆ ನೀವು ಅಂದರೆ ಎರಡು ಸೈಡಿಂದ ತುಂಬ ಚೆನ್ನಾಗಿ ನೀಟಾಗಿ ಬೆಂದತ್ತೆ ನೋಡಿರಿ. ಇವಾಗ ಒಂದು ಕಡೆ ನೀಟಾಗಿ ಬೆಂದೈತಿ. ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊಂಬಿಟ್ಟಿವಿ ಅಂದ್ರೆ
ಇವಾಗ ನೋಡಿರಿ ತಾಳಿಪಟ್ಟು ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣಕತ್ತೈತಿ. ಅಷ್ಟ ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗೈತಿ. ಈ ಕೊತ್ತಂಬರಿ ತಾಳಿಪಟ್ಟು, ಜೋಳದ ಹಿಟ್ಟಿನ ಕೊತ್ತಂಬರಿ ತಾಳಿಪಟ್ಟು ರುಚಿನೂ ಕೂಡ ತುಂಬ ಚೆನ್ನಾಗೈತಿ. ಮತ್ತ್ಯಾಕೆ ತಡ ಮಾಡ್ತೀರಿ, ನೀವು ಈ ರೀತಿ ಮನೆ ಒಳಗೆ ನಿಮ್ಮ ಮಕ್ಕಳಿಗೆ ಊಟದ ಬಾಕ್ಸಿಗಾಯ್ತು, ಬೆಳಗಿನ ಟಿಫಿನಿಗಾಯ್ತು, ಈ ರೀತಿ ನೀವು ಇನ್ಸ್ಟಂಟಾಗಿ ಒಂದು 5ರಿಂದ 10 ನಿಮಿಷದೊಳಗೆ ಆರಾಮಾಗಿ ಮಾಡ್ಕೋಬೋದು ತಾಳಿಪಟ್ಟು. ನೀವು ಈ ತಾಳಿಪಟ್ಟನ್ನು ಮೊಸರು ಮತ್ತು ಶೇಂಗಾ ಚಟ್ನಿ ಜೊತೆ ತಿಂದ್ರಿ ಅಂದ್ರೆ ಮಸ್ತ್ ಅನ್ನವತ್ತ ಅನ್ಸುತ್ತೆ ಟೇಸ್ಟು. ಹಂಗೆ ನೀವು ಮೊಸರು ಬೇಡ ಅಂತ ಅನ್ನೋರಾಗಿದ್ದರೆ ನೀವು ಚಟ್ನಿ ಮಾಡ್ಕೋಬೋದು. ಕೊಬ್ಬರಿ ಚಟ್ನಿ ದೋಸೆ ಇಡ್ಲಿಗೆ ಹೆಂಗೆ ಮಾಡ್ಕೋತೀರ ನೋಡು ಆ ರೀತಿ ಚಟ್ನಿ ಜೊತೆ ತಿನ್ಬೋದು. ಹಾಗೆ ಸ್ವಲ್ಪ ಸಾಂಬಾರು ಮಾಡ್ಕೊಂಡು ತಿಂದ್ರಿ, ಇದ್ರೊಳಗೆ ಹಚ್ಕೊಂಡು ತಿಂದ್ರೆ ಅಂದ್ರೆ ಮಸ್ತ್ ಅನ್ಸತ್ತೆ ನೋಡಿರಿ ತಾಳಿಪಟ್ಟು. ಈ ರೀತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟಿನ ಕೊತ್ತಂಬರಿ ತಾಳಿಪಟ್ಟು ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೇನಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ತಾಳಿಪಟ್ಟನ್ನ ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತಂತ ನಮಗೂ ಹೇಳ್ರಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮುಂದೆ ಸಿಗ್ತಾರೆ. ನಮಸ್ಕಾರ.